ಕನಕಪುರ ನಗರಸಭೆಯ 2025-26ನೇ ಸಾಲಿನ ಬಜೆಟನ್ನು ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಿ ಗೋವಿಂದಪ್ಪರವರ ಅಧ್ಯಕ್ಷತೆಯಲ್ಲಿ ಶನಿವಾರ ಮಂಡಿಸಲಾಯಿತು. ಒಟ್ಟು 1,21,49,245 ರೂಪಾಯಿಗಳ ಉಳಿತಾಯ ಬಜೆಟ್ ಮಂಡಿಸಿ ಅಂಗೀಕಾರ ಪಡೆಯಲಾಯಿತು. 2025-26ನೇ ಸಾಲಿನಲ್ಲಿ 5,136.84 ಲಕ್ಷ ರುಗಳ ಆದಾಯ ಹಾಗೂ 5,007.55 ಲಕ್ಷ ರುಗಳ ವೆಚ್ಚದ ಮೂಲಕ ಸುಮಾರು 129.29 ಲಕ್ಷ ರುಗಳ ಉಳಿತಾಯ ಬಜೆಟ್ ಮಂಡಿಸಿದರು. ಬಜೆಟ್ ಮಂಡನೆ ಮಾಡಿ ಮಾತನಾಡಿದ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮರವರು, ಆಸ್ತಿ ತೆರಿಗೆ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಅನುದಾನಗಳಿಂದ ಸುಮಾರು 3,568.30 ಲಕ್ಷ ರುಗಳ ಆದಾಯ ನಿರೀಕ್ಷಿಸಲಾಗಿದ್ದು 5,007.35 ಲಕ್ಷ ವೆಚ್ಚವಾಗಲಿದೆ. ಇದಲ್ಲದೆ ಅಮೃತ್ 2 ಯೋಜನೆಯಡಿ 13,832 ಲಕ್ಷಗಳ ಅಂದಾಜು ವೆಚ್ಚದ ಸಮಗ್ರ ಕುಡಿಯುವ ನೀರಿನ ಕಾಮಗಾರಿಗಳನ್ನು ನಿರ್ವಹಿಸಲಾಗುತ್ತಿದ್ದು, ಶೀಘ್ರದಲ್ಲಿ ನಗರಕ್ಕೆ 24 ಗಂಟೆ ಕುಡಿಯಲು ಕಾವೇರಿ ನೀರನ್ನು ಕೊಡಲಾಗುವುದು. ನಗರದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವ ಉದ್ದೇಶದಿಂದ SPM ಅನುದಾನದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ 5 ರೂಪಾಯಿಗೆ ಬಟ್ಟೆ ಬ್ಯಾಗ್ ನೀಡುವ ಬ್ಯಾಗ್ ವೆಂಡಿಂಗ್ ಮಿಷಿನ್ ಘಟಕ ಸ್ಥಾಪಿಸಲಾಗುವುದು. ಪೆಟ್ ಬಾಟಲ್ ಕ್ರಷ್ ಮಿಷಿನನ್ನು ನಗರದ 2 ಕಡೆ ಅಳವಡಿಸಲಾಗುವುದು. ಸಾರ್ವಜನಿಕರಿಗೆ 1 ಬಾಟಲಿಗೆ 1 ರೂಪಾಯಿ ನೀಡುವ ವ್ಯವಸ್ಥೆ ಅಳವಡಿಸಲಾಗುವುದು ಎಂದರು. ನಗರಸಭೆ ಸದಸ್ಯರಾದ JDSನ ಸ್ಟುಡಿಯೋ ಚಂದ್ರು ಮಾತನಾಡಿ, ನಗರದಾದ್ಯಂತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಗರದಿಂದ ಪ್ರತಿನಿತ್ಯ ಸಾವಿರಾರು ಯುವಕ ಯುವತಿಯರು, ಉದ್ಯೋಗಿಗಳು ಶಾಲಾ ಕಾಲೇಜು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಹೋಗಲಿದ್ದು, ಅವರಿಗೆ ಸರಿಯಾದ ಬಸ್ಗಳ ವ್ಯವಸ್ಥೆ ಇಲ್ಲದೆ ಪರಿತಪಿಸುವಂತಹ ಪರಿಸ್ಥಿತಿ ಬಂದಿರುವುದು ತಾಲೂಕಿನ ಜನರ ದುರ್ದೈವವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸಬೇಕೆಂದು ಸದಸ್ಯರಾದ JDSನ ಲೋಕೇಶ್ ಒತ್ತಾಯಿಸಿದರು. JDS ಸದಸ್ಯರಾದ ಜಯರಾಮ್ ಮಾತನಾಡಿ, ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸೂಕ್ತ ವೈದ್ಯರಿಲ್ಲದೆ ಹೆರಿಗೆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ತೊಂದರೆಯಾಗುತ್ತಿದ್ದು, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅಗತ್ಯ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಸರ್ಕಾರದ ಗಮನ ಸೆಳೆಯಲು ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಸರ್ಕಾರಿ ಆಸ್ಪತ್ರೆಗೆ ಬೀಗ ಜಡಿದು ಪ್ರತಿಭಟನೆಗೆ ಮುಂದಾಗುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ MS ಮಹದೇವ್, ಉಪಾಧ್ಯಕ್ಷ ಸೈಯದ್ ಸಾದಿಕ್, ನಗರಸಭೆಯ ಎಲ್ಲ ಸದಸ್ಯರು, ನೌಕರರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಂದ್ರೆ ಸೈಟು ಜಮೀನು ಒಂದಲ್ಲ ಒಂದು ರಿಜಿಸ್ಟರ್ ಮಾಡಕ್ಕೆ ಅಂತ ಬಹಳ ಇದು ಮಾಡ್ತಾ ಇದೀವಿ. ಆದ್ರೆ ನಿಮ್ದು ಇದು ಸಾಫ್ಟ್ವೇರ್ ಬಹಳ ತೊಂದರೆ. ಈ ಕರೆಂಟ್ ಎಷ್ಟೋ ನೀವು ಅಷ್ಟೇ ಜಾಸ್ತಿ, ಕರೆಂಟ್ಗಿನ್ನ ಜಾಸ್ತಿ ನಮ್ದು. ಯಾಕೆ ಅಂದ್ರೆ ನೀವು ಹಳಬ್ರಿಗೆ ಕೊಟ್ಕೊಂಡು ಹೋಗ್ತಾ ಇದ್ದೀರಿ. ಇದನ್ನ ಮೇಲಧಿಕಾರಿಗಳಿಗೆ ಮೇಲ್ಮಟ್ಟಕ್ಕೆ ನೀವು ಗಮನನೇ ತರ್ತಾ ಇಲ್ಲ. ಮೇನ್ ಜನಕ್ಕೆ ತೊಂದರೆ ಯಾವುದು ಅಂದ್ರೆ ಮೇನ್ ಅದೇನೇ ತೊಂದರೆ. ಬೆಳಗ್ಗೆ ಬಂದು ಸಾಯಂಕಾಲ ಇರ್ಬೇಕಾ? ಮೇಡಮ್, ನಾವು ಅದ್ರ ಬಗ್ಗೆ ಹೇಳ್ತಾ ಇರೋದು. ನಿಮ್ಮ ಎಕ್ವಿಪ್ಮೆಂಟ್ಸ್ ಏನೈತೆ, ಅವನೇನು ಟೆಂಡರ್ ತಗೊಂಡಿರ್ತಾನೆ, ಅವ್ನು ನಾವೆಲ್ಲ ಬದಲಾಯಿಸಬೇಕು. ನೀವು ಅದ್ರ ಬಗ್ಗೆ ಕ್ರಮ ತಗೊಳ್ಳೋರೆ. ಚೆನ್ನಾಗಿದೆ ಅಂತ ರಿಪೋರ್ಟ್ ಆಗ್ತಾ ಇರ್ತೀರಿ, ಕೊಟ್ಟೋರಿಗೆ ಕೊಡ್ತಾ ಇರ್ತೀರಿ ಅಂತ ಅದರಲ್ಲೇ ಮೇಂಟೈನ್ ಮಾಡ್ತಾ ಇದ್ರಿ. ಹೊಸ ಎಕ್ವಿಪ್ಮೆಂಟ್ಗಳನ್ನ ಹಾಕಿ ಸರ್ವರ್ನ ಒಂದು ಸ್ವಲ್ಪ ಫಾಸ್ಟ್ ಆಗಿ ಇದಾಗೋ ತರ ಮಾಡಿ ಮೇಲೆ ಅಧಿಕಾರಿಗಳಿಗೆ ಇವರೇ ಮಾಡ್ಬೋದು. ರಿಜಿಸ್ಟರ್ ಬರ್ತಾರೆ. ಆ ಮೆಟ್ಲು ನೀವು ನೋಡಿದ್ರಿ, ನಾವು ಹೇಳಿದ್ವಿ ಅವತ್ತಿಂದಾನು ನಿಮಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ. ಅವರು 70 ವರ್ಷ 80 ವರ್ಷ ದಾಟಿರೋರಿಗೆ ಇಬ್ಬಿಬ್ರು ಕೈ ಹಿಡ್ಕೊಂಡು ಬರಬೇಕು ನಿಮ್ಮ ರಿಜಿಸ್ಟರ್ ಮಾಡಿಸಕ್ಕೆ. ಆ ಮೆಟ್ಲು ನೀವೇನು ಆ ಬಿಲ್ಡಿಂಗ್ ಅಲ್ಲೇ ಇರ್ತೀರಾ, ಖಾಲಿ ಮಾಡ್ತೀರಾ? ಮೇಡಮ್
ಮಾಡಿ ಕರೆಕ್ಟ್ ಆಗಿ ಆದ್ರೆ ಮತ್ತೆ ಇಶ್ಯೂ ಮಾಡಿ ಸಮಸ್ಯೆ ಬಗೆಹರಿಸಿ ಮೇಡಮ್. ಸರ್ ಒಂದು ನಿಮಿಷ ಆಗ್ತೇವಲ್ವಾ, ಅಲ್ಲಿಂದ 30 ದಿನದೊಳಗೆ ನಮ್ಮ ನಗರಸಭೆಗೆ ಒಂದು ಲೆಟರ್ ಬರಬೇಕು. ಜಸ್ಟ್ ಸ್ಲಿಪ್ ಅದು ಯಾರು ಅಲ್ಲ, ಅದು 30 ದಿವಸ ಆದ್ರೂ 60 ದಿವಸ ಆದ್ರೂ ಅಲ್ಲೇ ಇರ್ತಾವಲ್ಲ, ಯಾಕೆ ಅದು ಇಲ್ಲಿಗೆ ಬರ್ತಾ ಇಲ್ಲ? ಅಲ್ಲಿ ಹೋದ್ರೆ ಬಂದರೆ ಹೋಗಿ ಅಂತಾರೆ, ಇಲ್ಲಿ ಬಂದ್ರೆ ಬಂದಿಲ್ಲ ಅಂತ. ನಿಮಿಷ ಅದೇನೆ ಸರ್ವರ್ ಅಂತ ಹೇಳ್ತೀನಿ ಇಷ್ಟೇ. ಸರ್ ಈಗ ಏನಾಗುತ್ತೆ ಮೇಡಮ್ ಅದಕ್ಕೆ ಸಮಸ್ಯೆ ಏನ್ ಗೊತ್ತಾ? ಹೇಳಿ, ಜೋರಾಗಿ ಹೇಳಿ. ಮೇಡಮ್ ಅದು ಸಮಸ್ಯೆ ಏನ್ ಗೊತ್ತಾ? ಸರ್ವರ್ ಇದ್ದಾಗ ಆಟೋಮೆಟಿಕ್ ಪುಷ್ ಆಗುತ್ತೆ. ಕೆಲವು ಸರ್ವರ್ ಬರೋದಾಗ ಪೆಂಡಿಂಗ್ ಆಗುತ್ತಲ್ಲ, ನೀವನ್ನ ರೀಪುಷ್ ಮಾಡ್ತಾ ಇಲ್ಲ. ನೀವು ರೀಪುಷ್ ಮಾಡ್ಬೇಕಲ್ಲ, ಯಾವ್ದು ಆಗಿಲ್ಲ ಅನ್ನೋದು ಅವತ್ತು ನೋಡ್ಕೊಂಡು ಆಯ್ತು ಆಗಿಲ್ಲ ನೋಡ್ಕೊಂಡು ಒಂಚೂರು ಅವತ್ತೇ ರೀಪುಷ್ ಮಾಡಿದ್ರೆ ಸರ್ ಒಂದ್ ನಿಮಿಷ ಆಯ್ತು. ಹೇಳಿ ಅದು ಸಮಸ್ಯೆ ಕರೆಕ್ಟ್. ಈಗ ಏನಪ್ಪಾ ಅಂತಂದ್ರೆ ನಮ್ಗೆ ಏನು ರಿಜಿಸ್ಟರ್ ಆಗ್ತಾ ಇದಾವೆ ಅದು ಎಷ್ಟು 24 hours ಒಳಗಡೆ ನಮ್ಗೆ ಎಷ್ಟು ಜನರೇಟ್ ಆಗುತ್ತಾ, ಅದು 99% ಆಗ್ತಾ ಇದಾವೆ. ಒಂದು ಪ್ರಾಬ್ಲಮ್ ಆಗ್ತದೆ, ನೀವು ಹೇಳಿದ್ರೆ ಸರ್ವರ್ ಇಶ್ಯೂ ಅದೇನೋ ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಅದನ್ನ ನಿಮ್ಗೆ ಗಮನ ತಂದಾಗ ಇಮಿಡಿಯೇಟ್ ಮಾಡ್ತಾರೆ ಸರ್. ಅದು ಕಾವೇರಿ ತಂತ್ರಾಂಶದ ಅದೇ ಪ್ರಾಬ್ಲಮ್ ಸರ್. ಇಂಟಿಗ್ರೇಷನ್ ಆಗಿದೆ. ಅದೇನೆ ನಮ್ದು ಗೊತ್ತಿರೋದು ಕಾವೇರಿ ತಂತ್ರಾಂಶ ಈ ಆಸ್ತಿ ಇಂಟಿಗ್ರೇಷನ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಬರ್ತಾ ಇದಾವೆ. ಕೆಲವು ಟೈಮ್ ಟೆಕ್ನಿಕಲ್ ಇಶ್ಯೂ ಬರ್ತಾ ಇಲ್ಲ. ಅಂತ ಟೈಮಲ್ಲಿ ತಾವು ನಿಮ್ ಜೊತೆ ನಾವಾಗಲಿ ನಮ್ಮ ಸಿಬ್ಬಂದಿಗಳಾಗಿ ಮಾತಾಡಿದಾಗ ಅದು ಇಮಿಡಿಯೇಟ್ ಕ್ಲಿಯರ್ ಮಾಡ್ಬೋದು. ಅದನ್ನೇ 50-60 ದಿನ ಆದ್ರೂ ಈ ಖಾತೆಯನ್ನು ತಗೊಂಡ್ಬಂದಿದೆ. ಈ ಖಾತೆ ಮಾಡೋದಕ್ಕೂ ರಿಜಿಸ್ಟರ್ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ನಾವೆಲ್ಲ ಬಿ ಖಾತೆಗಳು ಇಶ್ಯೂ ಮಾಡ್ತಾ ಇದೀವಿ. ಸರ್ಕಾರಕ್ಕೆ ಆದಾಯ ಬರಬೇಕು, ನಗರಸಭೆಗೆ ಆದಾಯ ಬರಬೇಕು, ಮತ್ತು ಮುದ್ರಾಂಕ ಶುಲ್ಕ ಬರಬೇಕು ಅನ್ನೋ ಉದ್ದೇಶದಿಂದ ಈ ಖಾತೆಗಳನ್ನು ತಗೊಂಡ್ಬಂದಿದೆ. ಅದನ್ನ ಯಾವುದೇ ರೀತಿ ಆಕ್ಷೇಪಣೆಗಳು ಮಾಡಿದಾಗೆ ಬಂದಾಗ ಇಮಿಡಿಯೇಟ್ ಆಗಿ ಅದು ಬಿ ಖಾತೆ ಮಾಡಲ್ಲ ಅದು ಇದು ಅಂತ ಯಾವುದೋ ಸಂಭವಗಳು ಹೇಳ್ಬೇಡಿ. ದಯಮಾಡಿ ಅವಕ್ಕೂ ಬೇಗ ರಿಜಿಸ್ಟರ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲೊಂದು ಸಬ್ಮಿಷನ್ ಅಧಿಕಾರಿಗಳು ವ್ಯಾಲ್ಯೂಯೇಷನ್ ರಿಪೋರ್ಟ್ನ ವ್ಯಾಲ್ಯೂಯೇಷನ್ ರೇಟ್ನ ಫಿಕ್ಸ್ ಮಾಡಬೇಕಾದ್ರೆ ಯಾವ ಮಾನದಂಡದ ಮೇಲೆ ಅವ್ರು ಫಿಕ್ಸ್ ಮಾಡ್ತಾರೆ ಅಂತ ಒಂದು ಮಾಹಿತಿ. ಯಾಕಂದ್ರೆ ಕೆಲವೊಂದು ಏನಾಗಿದೆ, ಸಬ್ ರಿಜಿಸ್ಟರ್ ವ್ಯಾಲ್ಯೂ ಅವೈಜ್ಞಾನಿಕವಾಗಿ ಕೂಡಿದೆ. ಯಾಕಂದ್ರೆ ಏರಿಯಾ ಡೆವಲಪ್ಮೆಂಟ್ ಆಗಿದೆ, SR ವ್ಯಾಲಿ ಕಡಿಮೆ, ಏರಿಯಾ ಡೆವಲಪ್ಮೆಂಟ್ ಆಗಿಲ್ಲ, SR ವ್ಯಾಲಿ ಜಾಸ್ತಿ. ಆಮೇಲೆ ಮತ್ತೊಂದು ಸಮಸ್ಯೆ ಏನಪ್ಪಾ ಅಂದ್ರೆ, ನಮ್ಮ ಏರಿಯಾದಲ್ಲಿ ರಿಜಿಸ್ಟರ್ ಮಾಡುವ ಸಂದರ್ಭದಲ್ಲಿ ಏನು ನಮ್ದು ನಗರಸಭೆ ಮರುವಿಂಗಡಣೆ ಆಯಿತು 2014ರಲ್ಲಿ, 37 ವಾರ್ಡಿಂದ 31 ವಾರ್ಡ್ಗೆ ಏನು ಎಕ್ಸ್ಟೆಂಡ್ ಆಯ್ತು, ಈಗೂ ಕೂಡ 27 ವಾರ್ಡೇನೆ ಅಲ್ಲಿ ತೋರಿಸ್ತಾ ಇದೆ. ಜನಗಳಿಗೆ ಅಲ್ಲಿ ಡ್ರಾಫ್ಟ್ ಮಾಡಬೇಕಾದ್ರೆ ತುಂಬಾ ಕನ್ಫ್ಯೂಷನ್ ಇದ್ದಾರೆ. ನಾವು ಕೊಡುವಂತ ನಂಬರ್ ಹಳೆ ವಾರ್ಡ್ ನಂಬರ್ ಏನು, ಹೊಸ ವಾರ್ಡ್ ನಂಬರ್ ಏನು, ರಿಜಿಸ್ಟರ್ ಮಾಡಬೇಕಾದ್ರೆ ತಪ್ಪಾಗಿ ವಾರ್ಡ್ ನಂಬರ್ಗಳು ಉಲ್ಲೇಖ ಮಾಡ್ತಾರೆ, ಅಲ್ಲಿ ಗೊತ್ತಾಗ್ತಾ ಇಲ್ಲ. ದಯಮಾಡಿ ವ್ಯಾಲ್ಯೂಯೇಷನ್ ಕೂಡ ಯಾವ ಗ್ರೌಂಡ್ ಮೇಲೆ ಮಾಡ್ತಾರೆ ಟೆಕ್ನಿಕಲ್ ಆಗಿ, ಅಟ್ಲೀಸ್ಟ್ ನಮ್ಮ ನಗರಸಭೆ ಸಿಬ್ಬಂದಿಗಳನ್ನ ಆ ಏರಿಯಾದಲ್ಲಿ ಏನು ಕಮರ್ಷಿಯಲ್ ವ್ಯಾಲ್ಯೂ ಇದೆಯೋ ರೆಸಿಡೆನ್ಷಿಯಲ್ ಇದೆಯೋ ಅದನ್ನು ಕನ್ಸಿಡರ್ ಮಾಡಿ ರಿಪೋರ್ಟ್ ತಗೊಂಡು ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿ. ನೀವು ಮಾಡುವಂಥದ್ದು ಅವೈಜ್ಞಾನಿಕವಾಗಿರ್ತದೆ. ಆಮೇಲೆ ಇದನ್ನು ಯಾವಾಗ ನೋಡಿ, ನಮ್ಮ ನಗರಸಭೆ ಸುಮಾರು ಸರಿ ತಮಗೆ ಕೊಟ್ಟವ್ರೆ. ಅದಕ್ಕೆ ಇನ್ನೊಂದ್ಸತಿ ಮಾಡಿ ಸರ್, ಎಕ್ಸ್ಟೆನ್ಷನ್ ಏರಿಯಾ ಯಾವ್ಯಾವ ಅಂತಾರೆ ಐಡೆಂಟಿಫೈ ಮಾಡಿಕೊಡುವ. ಅವರು ವ್ಯಾಲ್ಯೂಯೇಷನ್ ಮಾಡ್ತಾರಲ್ವಾ, ಆವಾಗ ನಮ್ಮನ್ನೂ ಒಬ್ಬರನ್ನ ನಗರಸಭೆಯಿಂದ ಕರೀಲಿ, ನಾವು ಅವಾಗ ಅದನ್ನ ಕರೆಕ್ಟ್ ಪಿಕ್ಚರ್ ತರಕ್ಕೆ ಸಾಧ್ಯ ಆಯ್ತು. 27 ವಾರ್ಡ್ ಇದು, ಈಗ 31 ವಾರ್ಡ್ ಆಗಿದ್ದಾರೆ. ಬಟ್ ಸಬ್ ರಿಜಿಸ್ಟರ್ ಆಗುವಾಗ ಹಳೆ ವಾರ್ಡಲ್ಲೇ ರಿಜಿಸ್ಟರ್ ತಗೊಳ್ತಾ ಇದೆ ಅಂತ ಒಂದು ವಿಚಾರ. ಎರಡನೇ ವಿಚಾರ, ಈಗ ಡೆವಲಪ್ ಆಗಿರೋ ವಾರ್ಡ್ಗಳಲ್ಲಿ ಕಡಿಮೆ ವ್ಯಾಲ್ಯೂಯೇಷನ್ ಇದೆ, ಡೆವಲಪ್ ಆಗಿರೋ ವಾರ್ಡ್ಗಳಲ್ಲಿ ಅಂದ್ರೆ ಡೆವಲಪ್ ಆಗಿರೋ ವಾರ್ಡ್ಗಳಲ್ಲಿ ಕಡಿಮೆ ವ್ಯಾಲ್ಯೂಯೇಷನ್, ಡೆವಲಪ್ ಆಗಿರೋ ವಾರ್ಡ್ಗಳಲ್ಲಿ ಜಾಸ್ತಿ ವ್ಯಾಲ್ಯೂಯೇಷನ್ ಇದೆ. ಅದನ್ನ ರೆಕ್ಟಿಫೈ ಮಾಡಬೇಕು ಅಂತ ಹೇಳ್ತವ್ರೆ. ಈಗ ಅದಕ್ಕೆ ಹೇಳಿದ್ರೆ ನೆಕ್ಸ್ಟ್ ವೀಕ್ ಒಂದು ಮೀಟಿಂಗ್ ಇಟ್ಕೊಳ್ಳೋಣ, ತಾವು ಬನ್ನಿ, ನಮ್ಮ ಕೌನ್ಸಿಲರ್ಗಳು ಇರ್ತಾರೆ, ಅದು ಕೂಲಂಕುಷವಾಗಿ ಚರ್ಚೆ ಮಾಡಿ ಏನೇನು ಸಮಸ್ಯೆ ಇದೆ ನಮ್ಮ ಬಗೆಹರಿಸಿ ಅಲ್ವಾ. ಈಗ ಡೀಟೇಲ್ ಆಗಿ ಟೈಮ್ ಇಲ್ಲ. ಯಾವುದೇ ಒಂದು ಡೆವಲಪ್ ಆಗಿಲ್ಲ, ಅದು ಸಿಟಿ ಸೆಂಟ್ರಲ್ ಇದೆ, ಅದಕ್ಕೆ ಯಾವಾಗಲೂ ಬೆಲೆ ಜಾಸ್ತಿ ಅದೇ 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 ಅಮೈಕೆ ಡೆವಲಪ್ ಆಗಿರೋದು ಏರಿಯಾ ಮತ್ತು ಡೆವಲಪ್ ಆಗದೇ ಇರೋ ಏರಿಯಾ ಬಂದರೆ, ಡೆವಲಪ್ ಆಗದೇ ಇರೋ ಏರಿಯಾಗಳು ಸಿಟಿ ಸೆಂಟ್ರಲ್ ಇರ್ತದೆ, ಅದಕ್ಕೆ ಯಾವಾಗಲೂ ಆಬ್ವಿಯಸ್ಲಿ ಜಾಸ್ತಿ ಇದ್ದೇ ಇರುತ್ತೆ. ಈ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ನಮ್ಮ ಕನಕಪುರ ಕರ್ನಾಟಕದ ವ್ಯಾಲ್ಯೂಯೇಷನ್ ಏನೇನು ಅನಾಮಲೀಸ್ ಇದ್ದರೆ ಕಡಿಮೆ ಇರೋದು, ಅಗ್ರಿಕಲ್ಚರ್ ರೇಟ್ಗೆಲ್ಲ ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿ 10 ಲಕ್ಷ ಇದೆ, ಹೊರಗಡೆ 50 ಲಕ್ಷ ರಿಜಿಸ್ಟರ್ ಮಾಡ್ಕೊತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಮತ್ತೆ ಸರಿಪಡಿಸ್ತಿದ್ದೀವಿ, ಸ್ವಲ್ಪ ದಿನದಲ್ಲೇ ಸರಿಪಡಿಸ್ತೀವಿ. ಅವಾಗ ಸಿಟಿಗಳನ್ನು ಕೂಡ ಸರಿ ಮಾಡೋದು ನಮ್ಮ ಇಲಾಖೆಯಿಂದ ಮಾತುಕತೆ ಆಗಿದೆ, ಅದನ್ನು ಮಾಡ್ತೀವಿ. ಮೀಟಿಂಗ್ ಹೇಳ್ತೀವಿ, ದಯವಿಟ್ಟು ಅವ್ರು ಬನ್ನಿ. ಯಾಕಂದ್ರೆ ಇವಾಗ ಒಂದು ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ,
ಅವರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಏನಿದೆ ಗೌರವದನ್ನ ನಮ್ಮ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆ ಈಗ 2,000 ಸದಸ್ಯರಿಗೆ, 4,000 ಉಪಾಧ್ಯಕ್ಷರಿಗೆ, 8,000 ಅಧ್ಯಕ್ಷರಿಗೆಲ್ಲ ಈಗ ಸರ್ಕಾರದ ಆದೇಶದ ರೀತಿ ಏನಿದೆ, ಒಂದು ನಗರಸಭೆ ಆದಾಯ 5 ಕೋಟಿ ಮೇಲೆ ಇದ್ರೆ ಅದನ್ನ ಹೆಚ್ಚಿಸಬಹುದು ಅಂತ ಇದೆ. ಈಗ ನಮ್ಮ ನಗರಸಭೆ ಆದಾಯ ಈ ವರ್ಷದಲ್ಲಿ 5 ಕೋಟಿ ಜಾಸ್ತಿ ಆಗಿದೆ. ಹಂಗಾಗಿ ಸದಸ್ಯರಿಗೆ 4,000, ಉಪಾಧ್ಯಕ್ಷರಿಗೆ 8,000, ಅಧ್ಯಕ್ಷರಿಗೆ 12,000. ಈಗ ನೆಕ್ಸ್ಟ್ ಅದನ್ನು ಕೋರ್ಟ್ ಹೋಗ್ಬೇಕು. ಅದಕ್ಕೆಲ್ಲ ಹಂಗಾಗಿ ಈಗ ನಗರಸಭೆ ಒಂದು ನಿಮಿಷ, ನಮ್ಮ ನಗರಸಭೆ ನಾವು ಬಂದಾಗಿಂದ ಒಂದು ಮುಕ್ಕಾಲು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಉತ್ತಮವಾದ ಒಂದು ತೆರಿಗೆ ಸಂಗ್ರಹ ಮಾಡೋದಕ್ಕೆ ನಮ್ಮ ಎಲ್ಲ ಕೌನ್ಸಿಲರ್ಗಳು, ನಮ್ಮ ಸಿಬ್ಬಂದಿಗಳು, ಸಾರ್ವಜನಿಕರು ಎಲ್ಲರೂ ಸಹ ಸಹಕಾರ ಮಾಡಿದ್ದೀರಿ. ಹಾಗಾಗಿ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಏನ್ ಬರ್ತಿರ್ಲಿಲ್ಲ, ಈಗ ರೆಸಲ್ಯೂಷನ್ ಮಾಡ್ತೀವಿ. 5 ಕೋಟಿ ನಮ್ದು ಆದಾಯ ಬಜೆಟ್ನಿಂದ ಎಲ್ಲರಿಗೂ ಅದು ಎಚ್ಚರ ಆಗಿದೆ. ಸದಸ್ಯರಿಗೆ ಯಾರಾದ್ರೂ ಸಂದಾಯ 20 ವರ್ಷ ಆದ್ರೂ ಕಟ್ಟಲೇಬೇಕು. ಮತ್ತೆ ನೀವು ಕಟ್ಟಿಲ್ಲ ಎಕ್ಸೆಪ್ಷನ್ ಕೊಡಿ ಅಂದ್ರೆ ಈ ವರ್ಷದವರೆಗೆ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಸರ್. ನೆಕ್ಸ್ಟ್ ಇಯರ್ ಇಂದ ಸಿಂಗಲ್ ಟ್ಯಾಕ್ಸ್ ಕಟ್ತೀವಿ. ಕಟ್ತಾರೆ ಸರ್. ನೀವು ಈ ಕದ ಮಾಡ್ಕೊಟ್ಟಿದ್ರು ಡಬಲ್ ಟ್ಯಾಕ್ಸ್ ಕಟ್ಟಿಸ್ಕೊಂಡೇ ಮಾಡ್ಕೊಟ್ಟಿದ್ವಲ್ಲ. ಅವ್ರ ಡಬಲ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ವಲ್ಲ ನೀವು. ಯಾರಿಗೆ? ನೀವು ಈ ಕದ ಮಾಡ್ಕೊಟ್ಟಿರೋರ್ಗೆನೆ ಸರ್. ಡಬಲ್ ಟ್ಯಾಕ್ಸ್ ಅಂದ್ರೆ ಡಬಲ್ ಟ್ಯಾಕ್ಸ್ ಮಾಡ್ತೀವಿ. ಜಾಗ ನಾನು ಯಾವ್ದು ಜಾಗ ಅಂತ ಹೇಳ್ತಿಲ್ಲ, ಎಲ್ಲ ಜಾಗದ ತರನು ಹೇಳ್ತಾ ಇರೋದು ನಾನು. ಈಗ ಯಾವ ಒಂದು ಯಾವುದಕ್ಕೆ ಡಬಲ್ ಟ್ಯಾಕ್ಸ್ ಹಾಕ್ತೀವಿ. ಇದುವರೆಗೆ ಈಗ 2015 ಇಸ್ವಿಗೆ ಬಿಲ್ಡಿಂಗ್ ಲೈಸೆನ್ಸ್ ತಗೊಳ್ತಾನೆ, ಕಟ್ಟಡ ಕಟ್ಬಿಟ್ಟಿದ್ದಾರೆ. ಈ ವರ್ಷ ಅವರು ಈ ಖಾತೆ ಹಾಕೊಳ್ತಾರೆ. ಈಗ ನಾವೇನ್ ಮಾಡ್ಬೇಕು? 2015ರಿಂದ ಇಲ್ಲಿವರೆಗೂ ಡಬಲ್ ಟ್ಯಾಕ್ಸ್ ಕಟ್ಟಲೇಬೇಕು. ನೆಕ್ಸ್ಟ್ ಇಯರ್ ಇಂದ ಡಬಲ್ ಟ್ಯಾಕ್ಸ್ ಇಲ್ಲ. ನಾನು ಹೇಳ್ತಿರೋದು ಕಟ್ತಾರೆ ಸರ್. ಈಗ ಈ ಕದ ಕೊಟ್ಟಿದ್ದೀರಲ್ಲ, ಅವ್ರನ್ನ ಡಬಲ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ವಲ್ಲ ಸರ್. ಇಲ್ಲಿವರೆಗೆ 10 ವರ್ಷ 15 ವರ್ಷ ಆಗಿ ಡಬಲ್ ಟ್ಯಾಕ್ಸ್ ಕಟ್ಟ ನಾವು ಮಾಡ್ಕೊಟ್ಟಿದೀವಿ. ನೀವೇ ನಾವೇನಾದ್ರು ಡಬಲ್ ಟ್ಯಾಕ್ಸ್ ಕಟ್ತಾರೆ ಹಂಗೆ ಮಾಡ್ಕೊಟ್ಟಿದೀವ? ಮತ್ತೆ ನಾನು ಕಟ್ಟಿಸ್ಕೊಂಡಿಲ್ಲ ಅಂತ ಹೇಳ್ತಾರ, ಹಂಗೆ ಹೇಳಿದ್ರಲ್ಲ ಕಟ್ಸ್ಕೊಂಡಿಲ್ಲ ಅಂತ. ಈಗ ಮಾಡ್ಕೊಟ್ಟಿರೋ ಈ ಕದಗಳನ್ನ ಈಗ ನೀವು ಏನೇನಿದೆ ದುಡ್ಡು ಖರ್ಚು ಏನೇನಿದೆ ಇನ್ನೊಂದ್ಸರಿ ಎಷ್ಟು ದುಡ್ಡು ಮಾಡ್ಕೊಂಡು ನೀಟಾಗಿ ಒಂದು ಡೇಟಾ ಬೇರೆ ವ್ಯವಸ್ಥೆ ಮಾಡಿ. ಇವತ್ತು ಈ ತಿಂಗಳು ಹಿಂದಿನ ತಿಂಗಳಿಂದ ಫೆಬ್ರವರಿ ತಿಂಗಳಲ್ಲಿ ಏನಾಗಿದೆ, ಪ್ಲಾಸ್ಟಿಕ್ ಇಡ್ಲಿಗೆ ಮತ್ತೆ ಬೇರೆ ವಸ್ತುಗಳು ಮಾಡೋದಕ್ಕೆ ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಹೇಳಿದೆ. ಅದನ್ನ ನೀವು ಪ್ರತಿ ಒಂದು ಹೋಟೆಲ್ಗಳಿಗೆ ಹೋಗಿ ಚೆಕ್ ಮಾಡಿ ಅಂತ ಹೇಳಿದ ನೋಟಿಸು ನಾನು ಸೈನ್ ಮಾಡ್ಕೊಟ್ಟೆ. ಎಷ್ಟು ಚೆಕ್ ಮಾಡಿದೀರಾ? ನಗರದಲ್ಲಿ ಎಲ್ಲಾ ಹೋಟೆಲ್ ಅದೇ ಕತೆ. ವಾಸ ಹೋಟೆಲ್ ಪ್ಲಾಸ್ಟಿಕ್ ಎಂಟ್ರಿ ನಿಲ್ಸಿದ್ರೆ ವಾಸ ಹೋಟೆಲ್ ಪ್ಲಾಸ್ಟಿಕ್ ನಿಲ್ಸ ಕೇಳಿಕೊಟ್ಟು ಈ ನಗರದ ದೊಡ್ಡ ಹೋಟ್ಲು. ಈಗ ಒಂದು ವಾರ 15 ದಿನ ಟೈಮ್ ಕೊಡಿ. ನಾವು ಒಳ್ಳೆ ಮಸಾಲೆ ಬರ್ತದೆ. ನಾವು ಒಂದ್ಸರಿ ಆಲ್ರೆಡಿ ನಾನು ಬಂದ್ರೆ 2 ಸರಿ ಬೆಳಿಗ್ಗೆ 2 ಟೈಮ್ ವಿಸಿಟ್ ಮಾಡಿ ಆ ತರ ಏನು ಕಂಡು ಬಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಅದನ್ನು ಮಾಡ್ತೀವಿ. ಜನತೆ ಅದು ಇನ್ಸ್ಟ್ರಕ್ಷನ್ ನೀವು ಹೇಳಿದ್ರೆ ಏನಿದು ಪ್ಲಾಸ್ಟಿಕ್ ಮಾರಾಟ ಮಾಡ್ಕೊಳ್ಳೋದು, ನ್ಯೂಸ್ ಪೇಪರಲ್ಲಿ ಬಜ್ಜಿ ಫೋಟೋ ತಗೊಳ್ಳೋದು, ಅದೇ ಎಲ್ಲ ಇದಾಗಿ ಪರಿಚಯ ಮಾಡ್ಕೊಂಡಿದ್ದಾರೆ. 6 ವರ್ಷದಾಗ ಬಂದಿದ್ದಾರೆ. ದಯಮಾಡಿ ಸ್ವಲ್ಪ ನಿಶಬ್ದವಾಗಿ. ಎಲ್ಲ ಚುನಾಯಿತ ಸದಸ್ಯರುಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ಜ್ಯೋತಿ ಅಂತ. ತಿಬೇರಿಯಾ ಪುರಸಭೆಯಲ್ಲಿ ಆರ್ಐ ಆಗಿ ಕೆಲಸ ಮಾಡ್ತಿದ್ದೆ. ಪ್ರಮೋಷನ್ ಆಗಿ ಇಲ್ಲಿ ಕರೆಕ್ಟ್ ನಗರಸಭೆಯಲ್ಲಿ
ಬಹಳ ಕಂಪೇರ್ ಟು ಅದರ್ ಯೂನಿವರ್ಸಿಟಿಸ್ಕೊಂಡ್ರೆ ತುಂಬಾ ಒಳ್ಳೆ ಕೋಆಪರೇಷನ್ ಇರುವಂತಹ ಕೌನ್ಸಿಲ್ಗಳು. ನೀವು ಬೇರೆ ಇಯರ್ಗಳು ಕೆಲಸ ಮಾಡೋದ್ರೆ ಸಿಕ್ಕಾಪಟ್ಟೆ ಹರಾಸ್ಮೆಂಟ್ ನಾವು ನೋಡಿದೀವಿ. ಅಷ್ಟೇ ನಮ್ಗೆಲ್ಲ ಕೋಆಪರೇಷನ್ ಮಾಡ್ತಾರೆ, ಹುರಿದುಂಬಿಸ್ತಾರೆ. ಇತಿಮಿತಿ ಒಳಗಡೆ ಕೆಲಸ ಮಾಡೋದಕ್ಕೆ ನಮ್ಗೆ ಸುಮಾರು 1.5 ವರ್ಷದಿಂದ ಬಹಳ ಸಹಕಾರ ಮಾಡೋರು. ಇಂಥ ಮತ್ತೆ ಕೌನ್ಸಿಲ್ಗಳು ಮತ್ತೆ ಎಲ್ಲೂ ಸೇರಿಲ್ಲ ಅಂತ ನನ್ನ ಪ್ರಕಾರ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ. ಹಾಗಾಗಿ ಬಹಳ ಮೋಟಿವೇಟೆಡ್ ಮಾಡ್ತಾರೆ. ನಾವು ಯಾರ ಕೌನ್ಸಿಲ್ಗಳು ಯಾರೇ ಫೋನ್ ಮಾಡೋದನ್ನು ಅವರು ಪಿಕ್ ಮಾಡಿ ಎಲ್ಲೇ ಇದ್ರು ಫೈಲು ಅದನ್ನ ತರಿಸ್ಕೊಂಡು ಕ್ಲಿಯರ್ ಮಾಡುವಂತ ವ್ಯವಸ್ಥೆ ಆಗ್ಬೇಕು. ಅದು ಏನು ಸಹ ಹಿಂದೆ ಮೀಟಿಂಗ್ ಅಲ್ಲಿ ಏನ್ ಹೇಳ್ತಿರೋ ನಮ್ಮ ಫೋನ್ ಪಿಕ್ ಮಾಡಲ್ಲ ಅಂತ ಹೇಳ್ತಿರೋ ಅದೆಲ್ಲ ಸಮಸ್ಯೆಗಳು ಈಗ ಏನ್ ಬರ್ಲಿಲ್ಲ. ಹಾಗಾಗಿ ನೀವು ಆರ್ಡರ್ ಬಂದಿದ್ದೀರಾ, ಅವರ ಏನು ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡೋ ವ್ಯವಸ್ಥೆ ಮಾಡಿ. ಅವರ ಕಡತಗಳು ಯಾವ ಡಿಲೇ ಆಗಬಾರ್ದು. ಮತ್ತೆ ಇನ್ನೊಂದು ನೆಕ್ಸ್ಟ್ ಈಗ ನೀವು ಏಪ್ರಿಲ್ 1 ಬರ್ತಾ ಇದೆ, ನಿಮ್ದು ಇವಾಗಲೇ ಎಲ್ಲ ಕಡೆ ಬೋರ್ಡ್ ಹಾಕ್ಸ್ಬೇಕು. 5% ಎಲ್ಲ ಕಡೆ ರಿಬೇಟ್ ಇದೆ ಅಂತ ಎಲ್ಲೇ ಸಾರ್ವಜನಿಕ ಸ್ಥಳದಲ್ಲಿ ಹಾಕ್ಬೇಕು. ವಾಟರ್ ಡಿಮ್ಯಾಂಡ್ ಬಹಳ ಕಡಿಮೆ ಇದೆ. ಅದನ್ನ ನೀವು ಇವಾಗಲೇ ಯಾರ್ಯಾರು ಮನೆಯಲ್ಲಿ ಎಷ್ಟೆಷ್ಟು ಬಾಕಿ ಇದೆ ಕುಳುವರ್ ಪಟ್ಟಿ ತಯಾರು ಮಾಡ್ಸಕ್ಕೆ ಅವ್ರಿಗೆ ಹೇಳಬೇಕು. ಕುಳುವರ್ ಪಟ್ಟಿ ತಯಾರು ಮಾಡಿಸ್ಕೊಂಡು ಏಪ್ರಿಲ್ 2ರಿಂದ ಏನು ಕೆಲಸ ಇರ್ಬಾರ್ದು, ಬರೀ ಹೋಗಿ ಹೊಸರಾಗಿ ಅಷ್ಟೇ. ಇವಾಗ ನೀವು 15 ದಿನದ ಟೈಮ್ ಇದೆ, ಎಲ್ಲಾನು ಮಾಡಿಸ್ಕೊಳ್ಳಿ, ಕುಳುವರ್ ಪಟ್ಟಿ ಮಾಡಿಸ್ಕೊಳ್ಳಿ. ಹಾಗಾಗಿ ವಾಟರ್ದು ಸ್ವಲ್ಪ ಕಡಿಮೆ ಕಲೆಕ್ಷನ್ ಆಗ್ತಾ ಇದೆ. ನಾವು ಪ್ರತಿ ವರ್ಷ ಪ್ರತಿ ತಿಂಗಳು 12 ಲಕ್ಷ ರೂಪಾಯಿ PWS ಕೊಡಬೇಕು. ಮೇಂಟೆನೆನ್ಸ್ ಅವರಿಗೆ ಸ್ಯಾಲರಿ ಸಿಕ್ಕಾಪಟ್ಟೆ ಇದೆ. ಇವಾಗ 15 ದಿನ ಒಳಗಡೆ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಮಾಡಿಸ್ಕೊಂಡು ಅವರಿಗೆಲ್ಲ ಕುಳುವರ್ ಪಟ್ಟಿ ಮಾಡಿಸ್ಕೊಂಡು ಏಪ್ರಿಲ್ 1ರಿಂದ ಬಹಳ ಎಫೆಕ್ಟಿವ್ ಆಗಿ ಕಲೆಕ್ಷನ್ ಆಗುವಂತ ಕೆಲಸ ಆಗಬೇಕು. ಒಂದು ಸಾಮಾನ್ಯ ಸಭೆಯ ಜೊತೆಗೆ ಬಜೆಟ್ ಮಂಡನ ವಿಚಾರಗಳನ್ನ ನಾವು ಇದನ್ನ ಇಟ್ಕೊಂಡು ಅನುಮೋದನೆ ಯಶಸ್ವಿಯಾಗಿ ನಾವೆಲ್ಲರೂ ಮಾಡಿಕೊಟ್ಟಿದ್ದೀರಾ. ಮತ್ತೆ ಈ ಕನಕಪುರ ನಗರಸಭೆಯ ಅಭಿವೃದ್ಧಿಗಾಗಿ ಕೂಲಂಕುಷವಾಗಿ ಚರ್ಚೆ ಮಾಡಿ ನಮಗೆ ಸಲಹೆ ಸೂಚನೆಗಳನ್ನ ನೀಡಿ ಎಲ್ಲರೂ ಸಹ ನಮ್ಮ ಬೇಡ ಬೇಡದಂಗೆ ಯಾವುದೋ ಒಂದು ಗೋಪಾಲಕೃಷ್ಣ ಅಡಿಗರವರ ಕವಿತೆ ಕಟ್ಟಿದ ನಾವು ಹೊಸನಾಡೊಂದನ್ನು ಹೊಸದ ಬೀಡೊಂದನ್ನು ಹೊಸ ನೆತ್ತರಕ್ಕೆ ಯಾರಿ ಹೋಗುವ ಮುನ್ನ ಅನ್ನಂಗೆ ನಾವು ಎಲ್ಲ ಸೇರಿ ನಾವು 2 ಕೈ ಸೇರಿದ್ರೆ ತಪ್ಪಾಗೆ ಎಲ್ಲ ಏನೇನು ಭಿನ್ನಾಭಿಪ್ರಾಯಗಳು ಇರ್ತವೆ ನಮ್ಮಲ್ಲಿ. ಒಬ್ಬ ಮನುಷ್ಯ ಅಂದ್ಮೇಲೆ ಒಬ್ಬರೇ ಭಿನ್ನಾಭಿಪ್ರಾಯಗಳು ಸಹಜ. ಅಧಿಕಾರಕ್ಕೆ ಮತ್ತೆ ಬೇರೆ ಬೇರೆ ವಿಚಾರಗಳಿಗೆ ಇದ್ದೇ ಇರ್ತವೆ. ಅದನ್ನ ಮೈ ಮರೆತು ನಾವು ಒಂದು ಒಬ್ಬರ ಕೈ ಒಬ್ಬರು ಇಟ್ಕೊಂಡು ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಡಿಸಿಎಂ ಸಾಹೇಬರಿಗೆ ಒಂದು ಹೆಸರುಕಟ್ಟ ಒಂದು ಕೆಲಸವನ್ನ ನಾವೆಲ್ಲ ಮಾಡೋಣ, ಇವೆಲ್ಲ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡುವಂತ ವ್ಯವಸ್ಥೆ ಮಾಡಬೇಕು. ನಮ್ಮ ಇವರು ಪತ್ರಕರ್ತರು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಇವರು ಯೋಜನೆ ಈ ವರ್ಷದ ಜಾರಿಯಾಗಿದೆ. ಏನಾದರೂ ಆದ್ರೆ 5 ಲಕ್ಷ ರೂಪಾಯಿ ಕೊಡೋದಕ್ಕೆ ಇದೆ. ನಮ್ಮ ಇತಿಮಿತಿಯಲ್ಲಿ ಸಣ್ಣ ಪುಟ್ಟ ಖರ್ಚುಗಳಿಗೆ ನಾವು ಒಂದು ಇಟ್ಕೊಂಡು ತಮ್ಮ ಗಮನ ಮಾಡ್ಬಾರ್ದು ಮಾಡಿ ಸರ್. ಪ್ರತಿಯೊಬ್ಬರು ನನ್ನ ಪತ್ರಿಕಾ ಮಾಧ್ಯಮದವರಿಗೆ ನೀವೆಲ್ಲ ಸೇರಿ ಹೀಗೆ ಇರೋಣ. ನಮ್ಮ ಸ್ನೇಹಿತರಿಗೆ ಹೀಗೆ ಸಹಕರಿಸಿ ನಾಲ್ಕು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಣ. ನೆಕ್ಸ್ಟ್ 6 ವರ್ಷ ಕೊಟ್ಬಿಡುವ ರಾಮದಾಸ್ಗೆ. ಟ್ಯಾಕ್ಸ್ ಚೆನ್ನಾಗಿ ವಸೂಲಿ ಮಾಡ್ತಾರೆ.